ಗೌರವಿಸ್ತಕ್ಕಂಥ ಸಂವಿಧಾನ ಬರಬೇಕು ಅನ್ನೋ ಒಂದು ಆಗ್ರಹ ಮಾಡಿದ್ದಾರೆ ಸರ್. ನೋಡಿ, ಈಗ ಸಂವಿಧಾನ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ರೀತಿಯಲ್ಲಿ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ ಇವತ್ತು ವಾಕ್ ಸ್ವಾತಂತ್ರ್ಯ, ಅವ್ರಿಗೆ ಎಲ್ಲಿ ಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲವನ್ನೂ ಸಂವಿಧಾನದಲ್ಲಿ ಇವತ್ತು ಒಳಗೊಂಡಿದೆ. ಯಾರಿಗೂ ಅಪಮಾನ ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ ಇಲ್ಲ. ಎಲ್ಲರಿಗೂ ಗೌರವಿಸುವಂಥ ಸಂವಿಧಾನನೇ ಇದೆ. ಅದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದಕ್ಕೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವಂಥ ಪ್ರಶ್ನೆ ಬರೋದಿಲ್ಲ. ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ಈಗ ಸ್ವಾಮೀಜಿಗಳು ಕೂಡ ಈ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ. ನೋಡಿ, BJPಯವರು ಬೆಳಗ್ಗೆ ಒಂದು ಹೇಳ್ತಾರೆ, ಮಧ್ಯಾಹ್ನ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ. ಅವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ಯಾವುದೇ ಹೇಳಿಕೆಗಳಿಗೆ ಅವರು ಬದ್ಧರಾಗಿಲ್ಲ. ಮೂಲಭೂತವಾಗಿ BJPಯವರು ಪ್ರಜಾಪ್ರಭುತ್ವ ವಿರೋಧಿಗಳಿದ್ದಾರೆ, ಸಂವಿಧಾನ ವಿರೋಧಿಗಳಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಸಂವಿಧಾನದಲ್ಲಿ ಅಡಿಯಲ್ಲಿರುವಂಥ ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಜನರ ಧ್ವನಿಯನ್ನು ದಮನ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇದೇ ಸಂವಿಧಾನ ವಿರೋಧಿ ಕೃತ್ಯ. ಹೀಗಾಗಿ ಅವ್ರಿಗೆ ಈ ರೀತಿಯಲ್ಲಿ ಯಾವುದೇ ಹೇಳಿಕೆ ಕೊಡಲಿಕ್ಕೆ ನೈತಿಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ.